ಜಲಂಧರ್ ಪಠಾಣ್‌ಕೋಟ್‌ನಲ್ಲೂ ಕೂಡ ಬ್ಲ್ಯಾಕ್ಔಟ್ ಅನ್ನ ಮಾಡಲಾಗಿದೆ. ಗುಜರಾತ್‌ನ ಹಲವು ಭಾಗಗಳಲ್ಲಿ ಈಗಾಗಲೇ ಬ್ಲ್ಯಾಕ್ಔಟ್ ಆಗಿದೆ. ಸಂಪೂರ್ಣವಾಗಿ ಬ್ಲ್ಯಾಕ್ಔಟ್ ಫಾಜಿಲ್ಕಾ ಫರೀದ್ ವೈಷ್ಣೋದೇವಿ ಬಳಿ ಕಾಣಿಸಿಕೊಂಡಿರುವಂತಹ ಡ್ರೋನ್ ಹಲವೆಡೆಗಳಲ್ಲಿ ಈಗ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಕಚ್ನಲ್ಲಿ 7 ಡ್ರೋನ್ ಅನ್ನ ಭಾರತೀಯ ಸೇನೆ ಛಿದ್ರಗೊಳಿಸಿದ್ದಾಗಿ ವರದಿಯಾಗ್ತಾ ಇದೆ. ಫಿರೋಜ್ಪುರದಲ್ಲೂ ಕೂಡ ಈಗ ಅಲ್ಲಲ್ಲಿ ಡ್ರೋನ್ಗಳ ದಾಳಿ ನಡೀತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ್, ಎಲ್ಲೆಲ್ಲಿ ಈಗ ಡ್ರೋನ್ ದಾಳಿಯಾಗಿದೆ, ಶೆಲ್ ದಾಳಿಗಳಾಗಿದೆ, ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ. ನೋಡಿ ದಿವ್ಯಾ, ಈಗ ಪ್ರಮುಖವಾಗಿ ಶ್ರೀನಗರ ಮತ್ತು ಜೈಸಲ್ಮೇರ್ ಮತ್ತು ಪಠಾಣ್ಕೋಟ್, ಕಚ್ ಈ ಭಾಗಗಳಲ್ಲಿ ಡ್ರೋನ್ ದಾಳಿ ನಡೀತಾ ಇದೆ. ಸೊ ಇನ್ನೊಂದು ಕಡೆಗೆ ಕೆಲವು ಏರಿಯಾಗಳಿಗೆ ಈಗ ಪಂಜಾಬ್ ಮತ್ತು ಗುಜರಾತ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಮಾತ್ರ ಈಗ ಡ್ರೋನ್ ದಾಳಿಯ ಜೊತೆಗೆ ಫೈರಿಂಗ್ ಕೂಡ ನಡೀತಾ ಇದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಬಟ್ ನಿಲ್ಲೋ ಲಕ್ಷಣಗಳು ಯಾವುದೇ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಯಾವ ಪರಿಸ್ಥಿತಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಟ್ ವಾಪಸ್ ನಾವು ಕೂಡ ಈಗ ಹೊಡೆಯುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದೆ ಯೋಚನೆ. 100 ಡ್ರೋನ್ಸ್ಗಳನ್ನು ಕೂಡ ಭಾರತ ಕಳಿಸಿದೆ ಅನ್ನುವಂಥ ವರದಿಗಳು ಈಗ ಸದ್ಯಕ್ಕಷ್ಟೇ ಬರ್ತಾ ಇದೆ. ಇನ್ನೂ ಕೂಡ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಬಟ್ ಪಾಕಿಸ್ತಾನ ಮಾತ್ರ ಈ ಬುದ್ಧಿಯನ್ನು ಬಿಡುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದು ಸತತವಾಗಿ ದಾಳಿಯನ್ನು ಮಾಡ್ತಾ ಇದೆ. ನೋಡಿ, ಈ ಟಾರ್ಗೆಟ್ಗಳನ್ನು ನೋಡ್ಕೊಳ್ಳಿ. ಒಂದು, ಭಾರತದ ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟನ್ನು ಮಾಡ್ತಾ ಇದೆ, ಏರ್ಪೋರ್ಟ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ, ಆಸ್ಪತ್ರೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ, ಶಾಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಈಗಲೂ ಕೂಡ ನೀವು ಹೇಳ್ತಾ ಇದ್ರಿ ವೈಷ್ಣೋದೇವಿ ಬಳಿ ಜಮ್ಮು ಕಡೆಗೆ ಆಗ್ತಾ ಇರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಅಂತಂದರೆ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಗೊತ್ತಿಲ್ಲ ಯಾವ ರೀತಿಯಲ್ಲಿ ಪಾಕಿಸ್ತಾನ ನಡ್ಕೊಳ್ತಾ ಇದೆ ಅಂತೇಳಿ. ಅಗೇನ್ ಇನ್ನೊಂದು ಕಡೆಗೆ ನಾವು ಚೆಕ್ ಮಾಡಬೇಕಾಗತ್ತೆ. ಮಾಡ್ತೀನಿ ಸದ್ಯಕ್ಕೆ. ಮತ್ತೆ ತನ್ನ ಸಾರ್ವಜನಿಕ ವಿಮಾನಗಳನ್ನು ಮತ್ತೆ ಕಮರ್ಷಿಯಲ್ ಫ್ಲೈಟ್ಸ್ಗಳನ್ನು ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆಯಾ ಪಾಕಿಸ್ತಾನ ಅನ್ನುವಂಥ ನೋಡಬೇಕು. ಕಾರಣ ಅದು ಶೆಲ್ಟರ್ ತಗೊಳ್ತಾ ಇದೆ, ರಕ್ಷಣೆಯನ್ನು. ಅಲ್ಲಿರುವಂಥ ವಿಮಾನಗಳನ್ನು ಹಾರಾಟ ಪರ್ಟಿಕ್ಯುಲರ್ ಆಗಿ ಇದೇ ಟೈಮಿಗೆ ಅದು ಫೈರ್ ಮಾಡೋಕ್ಕೆ ಶುರು ಮಾಡಿದೆ, ಡ್ರೋನ್ಗಳನ್ನು ಹಾರಾಟ ಮಾಡ್ತಾ ಇದೆ ಅಂತ ಅರ್ಥ. ಅಲ್ಲಿ ಕಮರ್ಷಿಯಲ್ ಆಗಿರುವಂಥ ಫ್ಲೈಟ್ಗಳು ಹಾರಾಟವನ್ನು ಮಾಡುವಂಥ ಸಮಯ ಬರುತ್ತೆ, ಈ ಕಡೆಗೆ ಅವರು ಡ್ರೋನ್ಗಳನ್ನು ಹಾರಿಬಿಡ್ತಾರೆ. ಕಾರಣ ನಾವು ಅಟ್ಯಾಕ್ ಮಾಡೋ ಹಾಗೂ ಇಲ್ಲ, ಫ್ಲೈಟ್ಗಳು ಓಡಾಟ ಶುರುವಾಗುತ್ತೆ. ನೋಡಿ, ಎಕ್ಸಾಕ್ಟಾಗಿ 8:15, 8:45 ಅಥವಾ 9 ಗಂಟೆ ಸುಮಾರಿಗೆ ಅವರ ಡ್ರೋನ್ಗಳು ನಮಗೆ ದಾಳಿ ಆಗೋಕ್ಕೆ ಶುರುವಾಗುತ್ತೆ. ಪ್ರತಿದಿನವೂ ಕೂಡ ನಾವು ನ್ಯೂಸನ್ನು ಮಾಡುವಂಥ ಆರಂಭದಲ್ಲಿ ಇದು ಶುರು ಆಗುತ್ತೆ. ದಟ್ ಮೀನ್ಸ್ ಪರ್ಟಿಕ್ಯುಲರ್ ಆಗಿ ಈ ಟೈಮಲ್ಲಿ ಮಾಡ್ತಾ ಇದ್ದಾರೆ ಅಂತಂದಾಗ ನಮ್ಮ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಕೂಡ ಮಾತನಾಡ್ತಾ ಇದ್ರು. ಕರ್ನಲ್ ಸೋಫಿಯಾ ಖುರೇಶಿ ಅವರು ಕೂಡ ಹೇಳ್ತಾ ಇದ್ರು ವಿಚಾರದಲ್ಲಿ. ಅವರು ಶೆಲ್ಟರ್ ತಗೊಳ್ತಾ ಇದ್ದಾರೆ ವಿಮಾನಗಳದ್ದು ಅಂತ ಹೇಳಿ. ಸೊ ಹಾಗಾಗಿ ಆ ಫ್ಲೈಟ್ಗಳ ಆ ಟೈಮಿಂಗಿಗೆ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಅವರು ಆಗ ಡ್ರೋನ್ಗಳನ್ನು ಹೊಡಿತಾ ಇದ್ದಾರೆ. ನಾವು ವಾಪಸ್ ಹೊಡೆಯುವಂಥ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ ದಿವ್ಯಾ.